ಈ ಸಿನಿಮಾ ಮೂವತ್ತಾಗಿರುತ್ತೆ ಆಲ್ ದ ಬೆಸ್ಟ್ ಹೇಳ್ತಾರೆ. ಸೊ ಅದ್ರ ಬಗ್ಗೆ ಏನಾದ್ರು ಅಪ್ಡೇಟ್ ಕೊಡಬೇಕು? ಹೌದು, ಅಂದರೆ ಇದು ನಾನು ನಿಮ್ಮ ಮುಂದೆ ಇದು 2ನೇ ಸಲ ಕೂಡ್ತಾ ಇರೋದು. ಫಸ್ಟು ನೀವು ಹೇಳ್ದಂಗೆ ಬಂಡೆ ಮಹಾಕಾಲದಲ್ಲಿ ಪ್ಲಸ್ ಅಲ್ಲಿ ಒಂದು ಟೀಸರು ಲಾಂಚ್ ಮಾಡಿ ಆವಾಗ ಪ್ರೆಸ್ ಮೀಟೆಲ್ಲ ಮಾಡಿದ್ವಿ. ಇದೇನಾಯಿತು ಅಂದರೆ ನಾನು ಬರಿತಾ ನಾನು ಇನ್ಫ್ಯಾಕ್ಟ್ ಮಹಾಬಲಿಪುರಮಿಗೆ ಹೋಗಿದ್ದೆ. ಅದಕ್ಕೆ ಅಲ್ಲಿ ನಾನು ನಮ್ಮ ರೈಟರ್ಸು ಸುದೀಪ್ ಸರ್ ಜೊತೆ ಇದ್ದೆ. ಆ ಒಂದು ವಾತಾವರಣದಲ್ಲಿ ಇದ್ದೆ, ಒಂದು ಕ್ರಿಯೇಟಿವ್ ಫೀಲ್ಡಲ್ಲಿ ಒಂದು ಕ್ರಿಯೇಟಿವ್ ಅಟ್ಮಾಸ್ಫಿಯರಲ್ಲಿದ್ದೆ ಬರೆಯೋಣ ಅಂತ ಇತ್ತು. ಅದು ಬರಿತಾ ದ ಸ್ಕ್ರಿಪ್ಟ್ ಆ ಎಕ್ಸ್ಪ್ಯಾನ್ಸ್ ತುಂಬ ದೊಡ್ಡದಾಯಿತು ಸರ್. ದ ಸ್ಕೇಲ್ ಆಫ್ ದ ಸಿನಿಮಾ ತುಂಬ ದೊಡ್ಡದಾಯಿತು. ನನ್ನ ಫಸ್ಟ್ ಸಿನಿಮಾ ಆಗಿರೋದ್ರಲ್ಲಿ ವಾಂಟು ಮತ್ತೆ ಕಾಂಪ್ರಮೈಸ್ ಮಾಡ್ಕೊಂಡು ಇಲ್ಲ ಆಗುತ್ತಾ ಬೇಡ ಅನ್ನೋ ಒಂದು ಇದರಲ್ಲಿ ಬೇಡ ಅಂತ KP ಸರ್ ಆಗಿರಲಿ, ಲಹರಿ ಸಂಸ್ಥೆ ಆಗಿರಲಿ ಒಂದಿನ ಕರೆದು ನಾನು ಹೇಳಿದೆ, ಸೊ ನೋಡಿ ಸರ್ ಈ ಥರ ಇದೆ, ನಂಗೆ ಇನ್ನೊಂಚೂರು ಟೈಮ್ ಕೊಡಿ ಪ್ಲೀಸ್. ಪ್ಲಸ್ ನಾನು ಇದರಲ್ಲಿ ಆ್ಯಕ್ಟಿಂಗು ಮಾಡ್ತಾ ಇದ್ದೀನಿ, ಪ್ಲಸ್ ಡೈರೆಕ್ಷನು ಮಾಡ್ತಾ ಇದ್ದೀನಿ. ಸೊ ಅದರಿಂದ ನನಗೆ ಇನ್ನೊಂಚೂರು ಟೈಮ್ ಬೇಕು ಅಂತ ಹೇಳಿ ಅವರು ಒಂದು ಸೆಕೆಂಡು ಯೋಚನೆ ಮಾಡಲಿಲ್ಲ. ಈಗ ಖಂಡಿತವಾಗ್ಲೂ ಮಾಡಿ, ನಿಮ್ಮ ಟೈಮ್ ತೊಗೊಳ್ಳಿ, ಬಟ್ ಅದೇ ಸ್ಕೇಲಿಗೆ ಮಾಡಬೇಕು ಅನ್ನೋ ಒಂದು ಕಂಡೀಷನ್ ಅಂತ ಹೇಳಿದ್ರು. ಆಯ್ತು ಸರ್, ಖಂಡಿತವಾಗ್ಲೂ ಸರ್, ನಾವು ಬರೆದಿರೋದನ್ನ ಹಂಗೆ ಮಾಡ್ತೀವಿ, ಬಟ್ ಅದೇ ಇಟ್ ಈಸ್ ಓನ್ಲಿ ದ ಟೈಮ್ ಸರ್. ದ ಡ್ಯೂರೇಷನ್ ಆಫ್ ದ ಮೂವಿ ಆ್ಯಂಡ್ ದ ಶೂಟ್ ವಿಲ್ ಕನ್ಸ್ಯೂಮ್ ಲಾಟ್ ಆಫ್ ಟೈಮ್. ಒಬ್ಬ ನಿರ್ದೇಶನಕ್ಕಾಗಿ ಐ ವುಡ್ ಹ್ಯಾವ್ ಟು ಬಿ ದೇರ್ ದ ಹೋಲ್ ಟೈಮ್. ಸೊ ಆ ಒಂದು ಕಾರಣಕ್ಕೋಸ್ಕರ ವಿ ಹ್ಯಾವ್ ಡಿಸೈಡೆಡ್ ಟು ಡೂ ದ್ಯಾಟ್ ಆಸ್ ಮೈ 3rd or 4th ಫಿಲ್ಮ್, ಬಟ್ ಇಟ್ ಇಸ್ ಹ್ಯಾಪ್ನಿಂಗ್ ಫಾರ್ ಶೋರ್. ಆ್ಯಕ್ಚುಲಿ ಅದು ಶ್ರೀಕಾಂತ್ ಅವ್ರಿಗೆ, ನವೀನ್, ಮನೋಹರ್ ಸರ್ಗೆ ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ಬೇಕು. ಬಿಕಾಸ್ ಅವರು ಸಂಚಿತ್ನ ಲಾಂಚ್ ಮಾಡಿರ್ತಾರೆ, ಬಟ್ ನಾವು ಹೋಗಿ ಕೇಳಿದಾಗ ಇದು ಸರ್ ಬಟ್ ಫಸ್ಟು ಅದು ಅವ್ರಿಗೊಂದು ಥ್ಯಾಂಕ್ಸ್ ಅನ್ಬೇಕು. ಬಿಕಾಸ್ ಬಿಟ್ಕೊಟ್ರು, ನೀನು ತಾನೇ ಮಾಡು ಕಾರ್ತಿಕ್ ಅಂತ ಶ್ರೀಕಾಂತ್ ಬಿಟ್ಕೊಟ್ರು. ಸೊ ಥ್ಯಾಂಕ್ ಯು ಶ್ರೀಕಾಂತ್, ಎಂಟೈರ್ ಟೀಮ್, ಶ್ರೀಕಾಂತ್ ಆಗಲಿ, ನಾಗಿ ಆಗಲಿ, ಮತ್ತು ಲಹರಿ ಸಂಸ್ಥೆ ಆಗಲಿ, ಎಲ್ಲರಿಗೂ ಥ್ಯಾಂಕ್ ಯು. ರಂಜಿತ್, ಈ ಸಿನಿಮಾದ ಕ್ಯಾರೆಕ್ಟರ್ ಬಗ್ಗೆ ಸ್ವಲ್ಪ ಇರುತ್ತೆ ಅಂತ ಮೈಸೂರು ಕಥೆ ಅಂತ ಲುಕ್ ವೈಸ್ ನೋಡಿದ್ರೆ ಒಂದು ಡಿಫ್ರೆಂಟ್ ಆಗಿರುವಂಥ ಅದು ಸರ್, ಅದರ ಪ್ಲ್ಯಾನ್ ಇರೋದು 5th ಫೆಬ್ರಿಗೆ. ಅಂದರೆ ನಮ್ಮ ಸಿನಿಮಾದ ಎಲ್ಲ ಒಂದು ಫ್ಲೇವರ್ ಆಗಿರಲಿ, ಆ ಒಂದು ಜಲಕ್ಕಲ್ಲಿ ಬಿಡಬೇಕು ಅಂತ ಒಂದು ಆಸೆ ಇದೆ. ಇವ್ರು ಹೇಳ್ದಂಗೆ ಒಂದು 2001 2011 ಆ ಕ್ಯಾಪ್ಚರ್ ಮಾಡೋದಿದೆಯಲ್ಲ, ಆ ಟೈಮ್ ಪೀರಿಯಡ್, ಅದು ಬೇರೆ ಮೈಸೂರು ಮೆಟ್ರೋಪಾಲಿಟನ್ ಸಿಟಿನೂ ಅಲ್ಲ, ಅದು ಬೆಂಗಳೂರು ಥರ ಬೆಳೆದಿದ್ದಿಲ್ಲ ಆ ಟೈಮಲ್ಲಿ. ಸೊ ಮೈಸೂರು ಆ ಒಂದು ಟೈಮ್ ಪೀರಿಯಡ್ನ ಕ್ಯಾಪ್ಚರ್ ಮಾಡೋದ್ರಲ್ಲಿ ಒಂದು ಮಜಾ ಇದೆ, ಒಂದು ಚಾಲೆಂಜ್ ಇದೆ. ಸೊ ದ್ಯಾಟ್ ಈಸ್ ದ ಎಕ್ಸೈಟಿಂಗ್ ಪಾರ್ಟ್. ಆ ಒಂದು ಎಂಟೈರ್ ಲುಕ್ ಆ್ಯಂಡ್ ಫೀಲ್ ಆಫ್ ದ ಮೂವಿ ಎನ್ಕ್ಯಾಪ್ಸುಲೇಟ್ ಮಾಡಿ ಒಂದು February 5th ಒಂದು ರಿಲೀಸ್ ಮಾಡೋಣ ಅಂತಿದ್ದೀವಿ. ಒಂದು ಗ್ಲಿಮ್ಸ್ನ ರಿಲೀಸ್ ಮಾಡೋಣ ಅಂತಿದ್ದೀವಿ ವಿತ್ ದ ಟೈಟಲ್ ಆಫ್ ದ ಮೂವಿ. ಕ್ಯಾರೆಕ್ಟರ್ ನನಗೆ ಆ್ಯಕ್ಚುಲಿ ತುಂಬ ಹತ್ತಿರವಾಗಿರೋ ಕ್ಯಾರೆಕ್ಟರು. ಅಂದರೆ ನನ್ನ ಕ್ಯಾರೆಕ್ಟರಿಸ್ಟಿಕ್ಸು ಪ್ಲಸ್ ಇವ್ರು ಬರೆದಿರೋ ಕ್ಯಾರೆಕ್ಟರಿಸ್ಟಿಕ್ಸು ಯಾಕೋ ಒಂಥರ ಸಿಮಿಲರ್ ಆಗಿತ್ತು. ಸೊ ದ್ಯಾಟ್ ಈಸ್ ವಾಟ್ ಮೇಡ್ ಮೀ ಡ್ರಾ ಟು ದಿಸ್ ಕ್ಯಾರೆಕ್ಟರ್. ನಿರ್ದೇಶಕರು, ನಿಮ್ಮ ಪೋಸ್ಟ್ ಕರ್ನಾಟಕದೊಳಗಿರುವಂಥದ್ದು ಲಲಿತ್ ಮಹಲ್ ಪ್ಯಾಲೇಸ್ ಇರ್ಬೋದು, ಒಂದು ಕಡೆ ಮೈಸೂರು ಪ್ಯಾಲೇಸ್ ಇರ್ಬೋದು, ಒಂದು ಕಡೆ ಬೆಂಕಿ ಜ್ವಾಲೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.